ಆಚೆನ ಹೋರಾಟ ಯಾರ ಮೇಲೆ ಅಂತ? ಮಣ್ಣಿನ ಮೇಲೆ. ಮಣ್ಣಿನ ಉಳಿಸ್ಕೋಬೇಕು, ನಾಡನ್ನ ಉಳಿಸ್ಕೊಳ್ಬೇಕು, ಊರನ್ನ ಸೇಫ್ ಮಾಡಬೇಕು ಅನ್ನೋ ರಾಚೆಯಿಂದ ಓಡಾಟ. ಬಟ್ ನಮ್ದೇನು ಅಂತಂದ್ರೆ ಆ ಮಣ್ಣು ನಮ್ದು ಅನ್ನೋ ಹೋರಾಟ ಅಷ್ಟೇ, ಇನ್ನೇನಿಲ್ಲ. ಸೊ ಈ ಲ್ಯಾಂಡ್ ಲಾರ್ಡ್ ಅಂದ್ರೆ ಟೈಟ್ಲ್ ನಿಮ್ಗೆ ನಿಮ್ಮ ಒಂದು ಬಳಗಕ್ಕೆ ಮಾಡಿಸಿದ ಟೈಟ್ಲ್ ಹಂಗಾದ್ರೆ ಅಂತ? ಆ ನಮ್ಮ ಬಳಗಕ್ಕೂ ಹೌದು, ವಿಜಿ ಸರ್ ಬಳಗಕ್ಕೂ ಹೌದು, ಇಡೀ ಸಿನಿಮಾ ಬಳಗಕ್ಕೂ ಹೌದು, ನಮ್ಮ ಪ್ರೊಡ್ಯೂಸರ್ ಬಳಗಕ್ಕೂ ಹೌದು. ಸಿನಿಮಾ ಹಿಟ್ ಆದ್ಮೇಲೆ ಅವರು ಒಂದು ದೊಡ್ಡ ಲ್ಯಾಂಡ್ ಲಾರ್ಡ್ ಆಗ್ಲಿ, ಪ್ರೊಡ್ಯೂಸರ್ನು ಎಲ್ಲರೂ ಚೆನ್ನಾಗಿದೆ. ಸಿನಿಮಾ ಈ ತರದ ಒಂದು ಕತೆ ಅಂತ ಬಂದಾಗ ಸೊ ಅಲ್ಲಿರುವಂತ ನಾಯಕ ನಟರು ಕೂಡ ಅಥವಾ ಕಲಾವಿದರು ಕೂಡ ತುಂಬಾ ಮೇಜರ್ ಫ್ಯಾಕ್ಟರ್ ಆಗೇ ಆಗಿರ್ತಾರೆ. ಯಾಕಂದ್ರೆ ಕಾಟಿರೋದಂಥ ಕತೆನ ಯಾರೋ ಬೇರೆಯವ್ರು ಮಾಡಿದ್ರೆ ಅದರ ರೀಚ್ ಎಲ್ಲಿ ಹೋಗ್ತಿತ್ತೋ ಗೊತ್ತಿಲ್ಲ. ಬಟ್ ದರ್ಶನ್ ಅವ್ರು ಮಾಡಿದ ಕಾರಣಕ್ಕಾಗಿ ಅದು ನೆಕ್ಸ್ಟ್ ಲೆವೆಲ್ ರೀಚ್ ಆಗಿತ್ತು. ಕತೆಯ ಒಂದು ಅಂಶ ಇದೆಯಲ್ಲ, ಒಂದು ಕಾರಣ ಇದೆಯಲ್ಲ, ಜೀವಾಳ ಇದೆಯಲ್ಲ, ಅದು ಜನಗಳ ತಲುಪಂಗಾಯ್ತು. ಸೊ ಅದೇ ತರ ಪಾತ್ರನ ಇವ್ರು ಒಪ್ಪಿರುವಂಥ ವಿಜಯ್ ಸರ್. ಸೊ ಆ ಕತೆಗೆ ಇವರೆಲ್ಲ ಬಂದ ನಂತರದಲ್ಲಿ ಇಂಥ ಸ್ಟಾರ್ಗಳು ಸಿನಿಮಾ ಒಪ್ಪೋದ್ರ ಮೂಲಕ ಅದರ ರೀಚ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಸುತ್ತಲ್ಲ? ಹೌದು, ಲೈಕ್ ಇವಾಗ ಸಲಾಗಲ್ಲಿ ವಿಜಯ್ ಸರ್ನ ಮಾಸಲ್ಲಿ ನೋಡಿದೀವಿ, ಭೀಮಲ್ಲೂ ಮಾಸಾಗಿ ನೋಡಿದೀವಿ. ಇದ್ರಲ್ಲಿ ಹೆಂಗೆ ಅಂತಂದ್ರೆ ಒಂದು ಹಳ್ಳಿ ಗೆಟಪ್ ಅಲ್ಲಿ ಮಾಸ್ ಆಗಿರೋದು. ವಿಜಯ್ ಸರ್ ಆತರ ಯಾರು ನೋಡಿಲ್ಲ ಆ ಗೆಟಪ್ ಅಲ್ಲಿ. ತುಂಬಾ ಕನ್ವಿನ್ಸಿಂಗ್ ಆಗಿದೆ. ಆ ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಏನಿದೆ ಅವ್ರದ್ದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್. ಅವ್ರಿಗೂ ಕರಿಯರಲ್ಲೇ ಈ ಒಂದು ಲುಕ್ ಯಾವುದು ಮಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಆ ಒಂದು ಲುಕ್ಕಲ್ಲೂ ಆಡಿಯನ್ಸ್ ಪುಲ್ ಮಾಡುತ್ತೆ, ಕಥೆಯಲ್ಲೂ ಆಡಿಯನ್ಸ್ ಪುಲ್ ಮಾಡುತ್ತೆ. ಅಂಡ್ ಫ್ರೇಮ್ ಟು ಫ್ರೇಮ್ ನಮ್ಮ ಸ್ವಾಮಿ ಸರ್ ಫ್ರೇಮ್ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಫ್ರೇಮ್ನು ಒಂಥರ ತುಪ್ಪ ಅನ್ಬೋದು ಅಷ್ಟೇ, ಅಷ್ಟು ಚೆನ್ನಾಗಿದೆ. ಪಾತ್ರದ ಹೆಸರು ಏನಾದ್ರು ಬಿಟ್ಕೊಡ್ಬೋದಾ? ನನ್ಗೆ ಆಕ್ಚುಲಿ ಇದೇ ಕನ್ಫ್ಯೂಷನ್. ನಾನು ಜಡೇಶ್ ಸರ್ ಕೇಳ್ತಾ ಇದ್ದೆ, ಜಡೇಶ್ ಅಣ್ಣ ಹೆಂಗೆ ಇದು ನನ್ನ ಪಾತ್ರದ ಹೆಸರೇನು ಅಂತ. ಎಲ್ರು ಒಂದು ದಣಿಗಳೇ 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 ಅಂತಾರೆ ನಮ್ಮ ಗ್ಯಾಂಗ್ನ ಅಷ್ಟೇ. ನಮ್ಮ ಇಡೀ ಗ್ಯಾಂಗ್ನ ದಣಿಗಳೇ ಅಂತಾರೆ ಅಷ್ಟೇ. ಹೆಸರು ಇವತ್ತವರೆಗೂ ನಮಗೂ ಗೊತ್ತಿಲ್ಲ. ಅವರು ಹೇಳಿದ್ರು ಹೆಸರು ಇಲ್ಲ ಇದಕ್ಕೆ, ದಣಿಗಳಂತಾರೆ ಅಷ್ಟೇ ಅಂತ. ಸೊ ದಣಿಗಳು ಅಷ್ಟೇ. ಫಸ್ಟ್ ಕಾಪಿ ನೋಡಿದ್ದೀನಿ ಅಂತ ಹೇಳಿದ್ರಿ. ಸೊ ಒಂದಷ್ಟು ಎಕ್ಸೈಟ್ಮೆಂಟ್ ಪಾಯಿಂಟ್ಸ್ ಅಂತ ಇರುತ್ತೆ, ಅಂದ್ರೆ ಎಲಿವೇಟ್ ಪಾಯಿಂಟ್ಸ್ ಅಂತ ಇರುತ್ತೆ ಸಿನಿಮಾದುದ್ದಕ್ಕೂ. ಆ ಥರ ನೋಡಿದ್ರೆ ಎಲ್ಲೆಲ್ಲಿ ಜನಗಳು ವಾವ್ ಅನ್ನೋ ಮಟ್ಟಿಗೆ ಇರುತ್ತೆ ಅಂತ ಸೀನ್ಸ್ಗಳು? ಒಂದು ಫೈಟ್ಸು, ಇನ್ನೊಂದು ಮಾಸ್ತಿ ಅವರ ಡೈಲಾಗು, ಇನ್ನೊಂದು ಸ್ವಾಮಿ ಸರ್ ಫ್ರೇಮ್ಸು, ಜಡೇಶ್ ಸರ್ ಡೈರೆಕ್ಷನ್. ಅಂಡ್ ಅದೆಲ್ಲ ಬಿಟ್ರೆ ನಾವು ಕಲಾವಿದರು ಮಾಡಿದ್ದೀವಿ ಅಷ್ಟು, ಅಷ್ಟೇ. ಕಲಾವಿದರ ದಂಡು ನೋಡೋದಾದ್ರೆ ಸರ್, ಈ ಕಡೆ ವಿಜಯ್ ಸರ್, ರಚಿತಾರಾಮ್ ಅವರು, ರಾಜಬಿ ಶೆಟ್ರು, ನೀವು, ರಿತನ್ ಅವರು ಚೊಚ್ಚಲ ಸಿನಿಮಾ, ಈ ಕಡೆ ಶಿಶಿರ್, ತುಂಬ ದೊಡ್ಡ ಬಳಗ ಇದೆ ಆ್ಯಕ್ಚುಲಾಗಿ. ಸೊ ಎಲ್ಲ ಪಾತ್ರಕ್ಕೂ 2.5 ಗಂಟೆನಲ್ಲಿ ಪಾತ್ರಗಳ ಪರಿಚಯ ಮಾಡಿಕೊಟ್ಟು ಅದ್ರ ಜೊತೆಗೆ ಅದನ್ನು ನಡ್ಸ್ಕೊಂಡು ಹೋಗೋದಿಲ್ಲ ಕಥೆಲ್ಲ ಉದ್ದಕ್ಕೂ. ಇಷ್ಟು ಕಷ್ಟದ ವಿಚಾರ. ಸೊ 2.5 ಗಂಟೆಲಿ ಹೇಗೆ ಕಟ್ಕೊಟ್ಟಿದ್ದಾರೆ ಜಡೇಶ್ ಅವರು ಅಂತದ್ದು? ನಾನು ಆ್ಯಕ್ಚುಲಿ ಒಂದು 40 ದಿನ ಶೂಟಿಂಗ್ ಮಾಡಿದೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಆಗಿರಲಿ, ಶಿಶಿರ್ ಅವ್ರದ್ದಾಗಿರಲಿ, ರಿತನ್ಯ ಅವ್ರದ್ದಾಗಿರಲಿ, ಎಷ್ಟು ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ ಅಂತಂದರೆ ಎಲ್ರಿಗೂ ಆ 40 ದಿನದಲ್ಲಿ ನಂದು ಒಂದು 5 ದಿನ ಪ್ರೈಮ್ ಡೇಸ್ ಇತ್ತು. ವೇರ್ ನನಗೇನೆ ಕಾನ್ಸಂಟ್ರೇಟ್ ಮಾಡಿ ನಂದು ಫೈಟಲ್ಲಿ ಎಂಟ್ರಿ ಆಗಿರ್ಬೋದು, ಅಥವಾ ಈಗ ಫೈಟ್ ಮಾಸ್ಟರ್ ನಿಮ್ಮದೇ ಒಂದು ಬಿಟ್ ಅಂತ ಮಾಡ್ತಾರಲ್ಲ. ಸೊ ಎವ್ರಿ ಒನ್ ಎಲ್ಲರಿಗೂ ಅವ್ರವ್ರದ್ದು ಸ್ಪೇಸು ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ನೋಡ್ಕೊಂಡು ಬಂದಾದ್ಮೇಲೆ ಒಂದಿಷ್ಟು ಕ್ಯಾರೆಕ್ಟರ್ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ ಗೊತ್ತಾ, ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ನಮ್ಮ ಎಲ್ಲ ಒಂದು ಕ್ಯಾರೆಕ್ಟರ್ ಅಂತ ಅನ್ಕೊಬೋದು. ಸೌತಲ್ಲಿ ಈ ಥರದ ಒಂದು ಮಣ್ಣಿನ ಕಥೆಗಳು ಮತ್ತು ದಮನಿತರ ಪರವಾಗಿ ನಿಲ್ಲುವಂಥ ಕಥೆಗಳು ಸಾಕಷ್ಟು ಬರ್ತಾ ಇದೆ. ಸೊ ಈಗ ವೆಟ್ರಿ ಆಗಲಿ, ಮಾರಿಸೆಲ್ವರಾಜನ್ ಆಗಲಿ, ಪಾರಂಜಿತ್ ಆಗಲಿ, ಆ ಥರ ಸಿನಿಮಾಗಳು ಸಾಕಷ್ಟು ಪ್ರಯೋಗಗಳಾಗ್ತಿದೆ. ಒಂದು ಕಾಲದಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟಾಗಿದೆ. ಸಿದ್ಲಿಂಗ ಅವ್ರದ್ದು, ಪುಟ್ಟಣ್ಣ ಅವ್ರದ್ದು, ಆ ಥರದ್ದೆಲ್ಲ ಕಥೆಗಳು ಮತ್ತೆ ಎಗೇನ್ ಜೀವ ತಳಿತಾ ಇದೆ. ಅಂದರೆ ಮತ್ತೆ ಈ ಥರ ಮಾಡೋಣ, ಇಂಥ ಕಂಟೆಂಟ್ಗಳು ಮಾಡೋಣ ಅಂತ. ಸೊ ಎಗೇನ್ ಆ ಥರದ ಕಥೆಗಳು ಮತ್ತೆ ಜೀವ ತುಂಬ್ಕೊ ಬಂದಿರುತ್ತೆ. ಎಷ್ಟು ಖುಷಿ ಕೊಟ್ಟಿದೆ ಈ ಒಂದು ಪ್ರಸ್ತುತ ಒಂದು ಸಿನಿಮಾ. ಅಂದರೆ ಎಲ್ಲ ಫ್ಯಾಂಟಸಿ ದೊಡ್ಡ ಬಜೆಟ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಓಡ್ತಿರೋ ಮಧ್ಯೆ ನೆಲಮೂಲದ ಕಥೆಗಳು ಈಗ ಬರ್ತಾ ಇರುವಂಥದ್ದು. ಲೈಕ್ ಒಂದು ಗಾದೆ ಹೇಳ್ತಾರಲ್ಲ, ಮಧ್ಯಾಹ್ನ ಇರೋ ಚುರು ಬಿಸಿಲು ಸಂಜೆ ತನಕ ಇರಲ್ಲ ಅಂತ. ಸೊ ಏನೇ ಒಂದು ಜ್ವರ ಇಂಡಸ್ಟ್ರಿಗೆ ಅಂಟ್ಕೊಟ್ರು ಅದು ಹೋಗೇ ಹೋಗುತ್ತೆ. ಸೊ ಇಂಥ ಒಂದು ಸಿನಿಮಾ ಬಂದಾಗ ಆ ಒಂದು ಜ್ವರ ಹೋಗಿ ಮತ್ತೆ ಅದು ಹೊಸ ಚಿಗುರು ಬಂದು ಹೊಸ ಒಂದು ಇದು ಬರುತ್ತೆ. ಸೊ ಲ್ಯಾಂಡ್ ಲಾರ್ಡನು ಹಂಗೆ ಅನ್ಕೊಳ್ತೀನಿ ನಾನು. ಬಿಕಾಸ್ ಒಂದೆಲ್ಲ ವರ್ಗದ ಆಡಿಯನ್ಸ್ನು ಪುಲ್ ಮಾಡಿಕೊಂಡು ಥಿಯೇಟರ್ ಕರ್ಸೋ ಅಂತ ಸಿನಿಮಾ ಇದು. ನಮ್ಮ ಮಣ್ಣಿನ ಕತೆ ಅಂತ ಅಂದರೆ ಮಾಸ್ ಆಡಿಯನ್ಸ್ ಯಾವಾಗಲೂ ನೀವು ಬಂದೇ ಬರ್ತಾರೆ. ಆ್ಯಂಡ್ ನಮ್ಮ ಕಾಟೇರ ರೈಟರ್ ಆಗಿರೋದ್ರಿಂದ ನಮಗೆ ಲೈಕ್ ಒಂದು ಟೀಸರಲ್ಲಿ ಯಾವಾಗ ಯೂಟ್ಯೂಬಲ್ಲಿ ಪೋಸ್ಟ್ ಆಗಿದೆ, ಆ ಒಂದು ಡಿ ಬಾಸ್ದು ಅಭಿಮಾನಿಗಳಿರ್ತಾರಲ್ಲ, ಕಾಟೇರ ರೈಟರ್ ಜೈ ಡಿ ಬಾಸ್ ಅಂತ ಅಂತಾರಲ್ಲ. ಸೊ ಅವ್ರದ್ದು ಒಂದು ಸಪೋರ್ಟ್ ಇದೆ, ಲೈಕ್ ಅವ್ರದೇ ಒಂದು ಮೇಜರ್ ಸಪೋರ್ಟ್ ಆ್ಯಕ್ಚುಲಿ. ಸೊ ದರ್ಶನ್ ಸರ್ ಆ ಫ್ಯಾನ್ಸೂ ಇಲ್ಲಿ ಬಂದು ನೋಡ್ತಾರೆ ಆ ಒಂದು ಜಡೇಶ್ ಸರ್ ಮುಖಾಂತರ. ಸೊ ಆ ಒಂದು ನಂಬಿಕೆ ಇದೆ, ಚೆನ್ನಾಗಾಗುತ್ತೆ ಅಂತ. ಸಿನಿಮಾದ ಕ್ವಾಲಿಟಿ ನೀಡೋ ಒಂದಷ್ಟು ಕಮೆಂಟ್ಸ್ಗಳು, ಅಂದರೆ ಹಸುರನ್ನು, ಕರ್ಣನ್ನು, ರಂಗಸ್ಥಳಂ ಏನಿತ್ತು ಆ ಥರದೊಂದು ಕ್ವಾಲಿಟಿಯನ್ನು ಕನ್ನಡ ಸಿನಿಮಾ ಕಟ್ಕೊಟ್ಟಿದೆ ಅನ್ನೋವಂಥದ್ದು. ಅದೆಲ್ಲ ಮೇನ್ ಕಾರಣ ಸ್ವಾಮಿ ಸರನ್ ಅಂತ ಅನ್ಬೋದು. ಬಿಕಾಸ್ ಈಸ್ ಅ ವೆರಿ ಸೂಪರ್ ಡಿ ಒ ಪಿ. ಬಾಗಿ 4 ಅವರೇನೆ ಮಾಡಿರೋದು.
ಸೊ ಆ ಒಂದು ದೊಡ್ಡ ದೊಡ್ಡ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋರು ಬಂದು ಇಲ್ಲಿ ನಮ್ಮ ಕನ್ನಡದವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಸೊ ಅವ್ರು ನಮ್ಮ ಮಣ್ಣಿನ ಕತೆ, ನಮ್ಮೂರ ಕತೆ, ಆಮೇಲೆ ನಮ್ಮ ಇಂಡಸ್ಟ್ರಿ ಅಂತ ಅಂದಮೇಲೆ ಅವರು ಬಿಟ್ಕೊಡ್ತಾರೆ, ಇನ್ನೂ ಚೆನ್ನಾಗೇ ಮಾಡ್ತಾರೆ. ಸೊ ಕನ್ನಡದವ್ರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಟೀಮ್ ಅವರು. ಕೊನೆಯದಾಗಿ ನಿಮ್ಮ ಹೋರಾಟದ ಬಗ್ಗೆ ನೋಡೋದಾದ್ರೆ, ಯಾಕಂದ್ರೆ ಒಂದಷ್ಟು ರಿಯಾಲಿಟಿ ಶೋಗಳು, ಡ್ಯಾನ್ಸ್ ಶೋಗಳು, ಅನಂತರ ಕಿರುತೆರೆಯಲ್ಲಿ ಒಂದಷ್ಟು ಸೀರಿಯಲ್ಗಳು, ಸೊ ಈಗ ಸಿನಿಮಾಗೆ ನೀವು ಕನಸು ಕಂಡಂಥ ದಿನಗಳು ಆರಂಭ ಆಗಿದೆ. ಸೊ ದೊಡ್ಡ ಜರ್ನಿ ಆಗಲಿ. ಸೊ ಹೇಗೆ ನಡೀತಿದೆ ಸದ್ಯಕ್ಕೆ ನಿಮ್ಮ ಒಂದು ಸಿನಿಮಾ ಜರ್ನಿ? ನಾನು ಆ್ಯಕ್ಚುಲಿ ಮೊದಲನೇ ಸಿನಿಮಾ ಬಂದು ಅಂಬಿ ನಿಂಗ್ ವಯಸ್ಸಾಯಿತು. ಅಲ್ಲಿಂದ ಹಿಡಿದು ಹಾಸ್ಟೆಲ್ ಹುಡುಗರು ಆಯಿತು. ಹಾಸ್ಟೆಲ್ ಹುಡುಗರು ಆದಮೇಲೆ ಇವಾಗ ಅನೌನ್ಸ್ ಮಾಡ್ತಿರೋದ್ರೆ ಲ್ಯಾಂಡ್ ಲಾರ್ಡೇನೆ. ನಂದೇನು ಅಂತಂದರೆ, ನಾನು ಈ ಕಡೆ ಎರಡು ಇಷ್ಟ ಇದೆ ನನಗೆ. ಒಂದು ಸ್ಮಾಲ್ ಸ್ಕ್ರೀನಲ್ಲೂ ಆ್ಯಕ್ಟಿವ್ ಆಗಿರ್ಬೇಕು ನಾನು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ದೊಡ್ಡ ದೊಡ್ಡ ಸಿನಿಮಾಗಳಾಗಿರಬೇಕು, ಅದರಲ್ಲಿ ಪ್ರಮುಖ ಪಾತ್ರಗಳಾಗಿರಬೇಕು. ಸೊ ಎರಡೂ ಚೆನ್ನಾಗಿ ನಡೀತಾ ಇದೆ. ನಾನು ಮಂತ್ಲಿ 15 ಡೇಸ್ ಸ್ಮಾಲ್ ಸ್ಕ್ರೀನ್ಗೆ, 15 ಡೇಸು ಸಿನಿಮಾ ಪ್ರಮೋಷನ್ಗೆ, ಸಿನಿಮಾ ಮಾಡೋದಕ್ಕೆ ನಮ್ಮದೇ ಆದಂಥ ಒಂದು ಚಿಕ್ಕ ಟೀಮ್ ಇದೆ. ಕತೆಗಳು ಮಾಡ್ಕೋತಾ ಇದ್ದೀವಿ. ಹಾಗೆ ಈ ಥರ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಬಂದರೆ, ಒಂದು ಅಲ್ಲಿ ಕ್ಯಾರೆಕ್ಟರ್ ವೈಟೇಜ್ ಇದ್ದರೆ ಅಲ್ಲೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪರಾಕಲ್ಲು ಮಾತುಕತೆ ಆಗಿದೆ, ಅಲ್ಲೂ ಒಂದು ನೆಗೆಟಿವ್ ಪಾತ್ರ. ಅದು ಲ್ಯಾಂಡ್ ಲಾರ್ಡ್ ಜಡೇಶ್ ಸರ್ಗೇನೆ ಥ್ಯಾಂಕ್ಸ್ ಹೇಳಬೇಕು. ನಂದು ಒಂದು ಕ್ಯಾರೆಕ್ಟರ್ದು ಪೋಸ್ಟರ್ ಬಿಟ್ಟರು. ಆ ಪೋಸ್ಟರ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಲೈಕ್ ಬೇರೆ ಎಷ್ಟೊಂದು ದೊಡ್ಡ ದೊಡ್ಡಗಳ ಟೀಮಿಂದ ನನಗೆ ಆಫರ್ ಬಂದು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ಮಾಡಿ ಅಂತ. ಲೈಕ್ ನಾನೊಂದು ಹೀರೋ ಆಗಬೇಕು ಸಿನಿಮಾದಲ್ಲಿ ಅಂತ ಅನ್ಕೊಂಡು ಬಂದಿದ್ದೆ. ಇವಾಗ ನೋಡಿದ್ರೆ ಲೈಕ್ ವಿಲನ್ ಆಗೇ ಇಷ್ಟಪಡ್ತಾ ಇದ್ದಾರೆ ಜಾಸ್ತಿ. ಸೊ ನೆಗೆಟಿವ್ ಪಾತ್ರ ಆ್ಯಂಡ್ ಬೀಯಿಂಗ್ ಬ್ಯಾಡ್ ಈಸ್ ಆಲ್ಸೋ ಗುಡ್ ಅಂತ ಅನ್ಬೋದು ಅಷ್ಟೇ. ಕೊನೆಯದಾಗಿ ಸೇಮ್ ಡೇಟ್ ಅದೇ ದಿವಸ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತದೆ, ಜೊತೆಗೆ ಜನನಾಯಕನ ಕೂಡ ಅವತ್ತೇ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಸೊ ಒಂದಷ್ಟು ಕ್ಲಾಶ್ ಅಂತ ಆಗ್ಬೋದಾ ಏನು? ಅದೇ ಸುದೀಪ್ ಸರ್ ಹೇಳಿದ್ರಲ್ಲ ರೀಸೆಂಟ್ಲಿ, ಅವ್ರ ಮನೆ ಹಬ್ಬ ಮಾಡಿದ್ರೆ ಅಲ್ಲೂ ಜನ ಹೋಗ್ತಾರೆ, ನಮ್ಮ ಮನೆ ಹಬ್ಬ ಮಾಡಿದ್ರು ಜನ ಬರ್ತಾರೆ ಅಂತ. ಸೊ ಕಲ್ಟ್ಗೂ ಒಳ್ಳೇದಾಗ್ಲಿ, ಕಲ್ಟ್ಗೂ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ರಚಿತಾರಾಮ್ ಅವರು ಅಲ್ಲೂ ಇದ್ದಾರೆ. ಸೊ ಅದಕ್ಕೂ ಒಳ್ಳೇದಾಗ್ಲಿ, ಲ್ಯಾಂಡ್ ಲಾರ್ಡ್ಗೆ ಇನ್ನೂ ಜಾಸ್ತಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಒಳ್ಳೇದಾಗಲಿ. ಥ್ಯಾಂಕ್ಸ್ ಸರ್. ನೋಡಿಲ್ಲ, ಇದಿಷ್ಟು ಅಭಿಷೇಕ್ ದಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.